ಹಾಯ್, ನಮಸ್ಕಾರ ಕಣ್ರಿ. ಎಲ್ಲರೂ ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ. ಸೊ ಆಫ್ಟರ್ ಲಾಂಗ್ ಟೈಮ್ಸ್ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ನಮ್ಮ ಮನೇಲಿ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಇತ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಮಕ್ಕಳು ಹೆಲ್ತಲ್ಲೂ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಸೊ ಅದಕ್ಕೋಸ್ಕರ ಮಾಡೋಕ್ಕಾಗಿರಲಿಲ್ಲ ವಿಡಿಯೋನ. ಈಗ ಗೊತ್ತಾಯ್ತು. ಆ್ಯಂಡ್ ಈಗ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದು ತುಂಬ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಯಾಕಂದರೆ ನಾನು ಎಲ್ಲಿ ಹೋದರೂ ಎಲ್ಲಿ ಬಂದರೂ ಇದೇ ಒಂದೇ ವಿಷಯ ಕೇಳ್ತಾ ಇದ್ದಾರೆ. ನೀನು ಹೇಗೆ ವೆಯ್ಟ್ ಲಾಸ್ ಮಾಡಿಕೊಂಡೆ, ನೀನು ಹೇಗೆ ಇಷ್ಟು ಸಣ್ಣ ಆಗಿದೆಯಾ ಅಂತ. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅನ್ನೋ ಒಂದು ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ವೆಯ್ಟ್ ಲಾಸ್ ಮಾಡಿದ್ದು ಹೋದ ವರ್ಷ, ಅಂದರೆ ನನ್ನ 2ನೇ ಡೆಲಿವರಿ ಆಗಿದ್ದಾಗ. ಸುಮಾರು ನೋಡ್ತಾ ಇರ್ಬೋದು ನೀವು, 85 kg ಇದೆ ನಾನು. ಆಫ್ಟರ್ ಡೆಲಿವರಿ, ನಾರ್ಮಲ್ ಡೆಲಿವರಿನೇ ಆಗಿದ್ದು. 85 kg ಇದೆ ನಾನು. ಆವಾಗ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಮನಸ್ಸು ಮಾಡಿದ್ದು. ಬಟ್ ಏನು ಮಾಡೋದು, ಫೀಡಿಂಗ್ ಮದರ್ ಅಲ್ವಾ, ಮಗುಗೆ ಹಾಲು ಕುಡಿಸ್ತಾ ಇದ್ದೆ. ಅದಕ್ಕೋಸ್ಕರ ಆವಾಗ ಅದ್ರ ಬಗ್ಗೆ ಯೋಚನೆ ಕೈ ಬಿಟ್ಬಿಟ್ಟಿದ್ದೆ. ಆಮೇಲೆ ಮಗುಗೆ ಯಾವಾಗ 5 ತಿಂಗಳು ಮೇಲಾಗಿ 6 ತಿಂಗಳ ತನಕ ನಾನು ವೆಯ್ಟ್ ಲಾಸ್ ಮಾಡೋ ಕಡೆ ಗಮನನೇ ಕೊಟ್ಟಿರಲಿಲ್ಲ. 6 ತಿಂಗಳು ಆದಮೇಲೆ ಮಗು ಯಾವಾಗ ಮೇಲ್ಗಡೆ, ಅಂದರೆ ಮಗುಗೆ ನಾವು 6 ತಿಂಗಳಾದ ತಕ್ಷಣ ಒಂದು ಸ್ವಲ್ಪ ಏನಾದರೂ ತಿನ್ನಿಸೋದು, ಮಗುಗೆ ಸಿಗೋ ಅಂತಹ ಫುಡ್ಡನ್ನು ನಾವು ಏನು ತಿನ್ನಿಸ್ತೀವಲ್ಲ ಆವಾಗ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಆವಾಗ ನಾನು ವೆಯ್ಟ್ ಲಾಸ್ ಮಾಡೋದ್ರ ಕಡೆ ಗಮನ ಕೊಟ್ಟೆ. ಆವಾಗ 85 kg, ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ದೇಹ, ಒಂಥರ ನಿಜವಾಗ್ಲೂ ಚೆನ್ನಾಗಿ ನನಗೆ ಮನಸ್ಸಿಗೆ ಒಂಥರ ಬೇಜಾರಾಗ್ತಿತ್ತು. ಸೊ ಆವಾಗಿಂದ ನಾನು ಮೆಂಟಲಿಯಾಗಿ ಪ್ರಿಪೇರ್ ಆದೆ. ನಾನು ವೆಯ್ಟ್ ಲಾಸ್ ಮಾಡಲೇಬೇಕು, ಫ್ಯಾಟ್ ಲಾಸ್ ಮಾಡಲೇಬೇಕು ಅಂತ. ಯಾಕಪ್ಪ ಇವಳು ಫ್ಯಾಟ್ ಲಾಸ್ ಅಂತ ಇದ್ದಾಳೆ ಅಂದರೆ, ವೆಯ್ಟ್ ಲಾಸ್ ಅಂದರೆ ನಮ್ಮ ಒಂದು ಮಸಲ್ಸನ್ನು, ಅಂದರೆ ನಮ್ಮ ಒಂದು ತೂಕನ ಇಳಿಸೋದು. ಫ್ಯಾಟ್ ಲಾಸ್ ಅಂದರೆ ನಮ್ಮ ಮೈಯಲ್ಲಿರೋ ಬೊಜ್ಜನ್ನು ಕರಗಿಸೋದು. ಸೊ ಅದು ನನ್ನ ಮೈಯಲ್ಲಿ ತುಂಬ ಇತ್ತು. ಸೊ ಅದಕ್ಕೋಸ್ಕರ ಫ್ಯಾಟ್ ಲಾಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ, ಮಗುಗೆ 6 ತಿಂಗಳಾದಮೇಲೆ ಡಿಸೈಡ್ ಮಾಡಾದಮೇಲೆ ನಾನು ಡೈಲಿ ಮನೆಯಲ್ಲೇ, ನನಗೆ ಹೊರಗಡೆ ಜಿಮ್ಮಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಅಥವಾ ಬೇರೆ ಕಡೆ ಎಲ್ಲೂ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಮನೆಯಲ್ಲೇ ಕೂತ್ಕೊಂಡು ನನ್ನ ಡೈಲಿ ವರ್ಕನ್ನು ಮಾಡ್ತಾನೆ ನಾನು ನನ್ನ ತೂಕನ ಇಳಿಸ್ಕೊಂಡೆ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ಬಟ್ ನಾನು ಊಟ ಯಾವತ್ತೂ ಬಿಟ್ಟಿಲ್ಲ. ಯಾಕಂದರೆ ಒಂದು ತಾಯಿ ಹಾಲು ಕುಡಿಸ್ತಾ ಇದ್ದಾಳೆ ಅಂದಮೇಲೆ ಅವಳು ತನ್ನ ಸ್ವಾರ್ಥಕ್ಕೆ ಊಟ ಬಿಟ್ಟು ಮಗುಗೆ ಹಾಗೆ ಉಪವಾಸ ಆಗಬಾರ್ದು. ಅದು 2 ವರ್ಷದ ತನಕ ಹಾಲು ಕುಡಿಯುತ್ತೆ ಪಾಪು. ಸೊ ನಮ್ಮ ದೇಹದಲ್ಲಿ ತಾಯಿ ಆದವಳು, ನಮ್ಮ ಹಾಲು ಎಷ್ಟು ಮಗುಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಎಲ್ರಿಗೂ ಗೊತ್ತು. ಸೊ ಅದಕ್ಕೆ ಯಾರಿಗೆ ಹೆಲ್ತ್ ಇಶ್ಯೂ ಪ್ರಾಬ್ಲಮ್ ಇದೆ, ಶುಗರ್ ಆಗಿರ್ಬೋದು, ಏನೋ ಒಂದು ಹೆಲ್ತ್ ಇಶ್ಯೂಸಲ್ಲಿ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಆಮೇಲೆ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ಇದು ನಾನು ನ್ಯಾಚುರಲ್ ಆಗಿ ಮನೆಯಲ್ಲೇ ನನ್ನ ಬಾಡಿಗೆ ಸೆಟ್ ಆಗೋ ಥರ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದು. ಹೇಗಂದರೆ ನಾನು ಜಾಸ್ತಿ ಊಟ ಅಂದರೆ ಅನ್ನ ಜಾಸ್ತಿ ಊಟ ಮಾಡ್ತಾಯಿದ್ದೆ. ಆ್ಯಂಡ್ ಹೊರಗಡೆ ಆಯಿಲ್ ಫುಡ್ ಜಾಸ್ತಿ ತಿಂತಾಯಿದ್ದೆ. ಇದಕ್ಕೆಲ್ಲ ವೇಟ್ ಗೇನ್ ಆಗ್ತಾಯಿತ್ತು. ಆ್ಯಂಡ್ ತುಂಬ ಲೇಸಿ ಆಗಿದೆ. ಇದು ಮೇನ್ ಇಂಪಾರ್ಟೆಂಟ್ ವೇಟ್ ಗೇನ್ ಆಗೋಕ್ಕೆ. ಯಾರು ತುಂಬ ಲೇಸಿ, ಯಾರು ತುಂಬ ಸೋಂಬೇರಿ ಇರ್ತಾರಲ್ಲ, ಅವ್ರು ಮಾತ್ರ ನಿಜವಾಗ್ಲೂ ವೇಟ್ ಗೇನ್ ಮಾಡಿಕೊಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಲೇಸಿನೆಸ್ ಬಿಟ್ಬಿಟ್ಟೆ. ಯಾರು ಮಾಡ್ತಾರಪ್ಪ, ಯಾರು ಬಿಡ್ತಾರಪ್ಪ ಅಂತ ಅಂತಾರಲ್ಲ, ಅದು ಬಿಡಬೇಕು. ಆ್ಯಕ್ಟಿವ್ ಆಗಿರಬೇಕು. ನೀವು ಮೆಂಟಲಿ ಆ್ಯಂಡ್ ಫಿಸಿಕಲಿ ಪ್ರಿಪೇರ್ ಆಗಬೇಕು. ನಾನು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ನೀವು ಯಾವಾಗ ಪ್ರಿಪೇರ್ ಆಗಿರ್ತೀರಲ್ಲ ಆವಾಗ ನೀವು ವೆಯ್ಟ್ ಲಾಸ್ ಮಾಡೋಕ್ಕೆ ಸಾಧ್ಯ. ಸೊ ನಾನು ಕೂಡ ಅಷ್ಟೇ ಮೆಂಟಲಿ ಆ್ಯಂಡ್ ಮನಸ್ಸಲ್ಲೇ ಪ್ರಿಪೇರ್ ಆದೆ. ನಾನು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಪ್ರಿಪೇರ್ ಆಗಿ ವೆಯ್ಟ್ ಲಾಸ್ ಮಾಡಿಕೊಂಡೆ. ಮನೆಯಲ್ಲೇ ಕೆಲಸ ಮಾಡೋದಾಗಿರ್ಬೋದು, ಊಟ ಮಾಡೋದ್ರಲ್ಲಿ ಸ್ವಲ್ಪ ಅನ್ನ ಕಮ್ಮಿ ಮಾಡಿ, ಅನ್ನ ತಿಂತಾ ಇರಲಿಲ್ಲ ಅಂತ ಹೇಳ್ತಾ ಇಲ್ಲ, ತರಕಾರಿ ಜಾಸ್ತಿ ತಿಂತಾಯಿದ್ದೆ. ನನ್ನ ಬಾಡಿಗೆ ಹೇಗೆ ಸೆಟ್ ಆಗುತ್ತೋ ನಾನು ಆ ಥರ ಮಾಡಿ ನೀರು ಜಾಸ್ತಿ ಕುಡಿತಾ ಇದ್ದೆ. ನೀರು ಜಾಸ್ತಿ ಅಂದರೆ 20 kg ಇದ್ದವರು 1 ಲೀಟ್ರ್ ನೀರು ಕುಡಿಬೇಕು. ಸೊ ನಾನು 85 kg ಇದ್ದೆ. ನೀವೇ ಲೆಕ್ಕ ಹಾಕಿ, 4.25 ಲೀಟ್ರ್ ನೀರು ಕುಡಿತಾ ಇದ್ದೆ ನಾನು. ಅದು ಬಿಸಿ ನೀರು ಕುಡಿತಾ ಇದ್ದೆ. ಆ್ಯಂಡ್ ಅಷ್ಟೇ ವರ್ಕೌಟ್ ಮಾಡ್ತಾಯಿದ್ದೆ. ಬರೀ ನೀರು ಕುಡಿದು ಊಟ ಲಿಮಿಟ್ ಮಾಡಿದರೆ ಸಾಲಲ್ಲ, ಹಾಗೆ ವರ್ಕೌಟ್ ಮಾಡಬೇಕು. ವರ್ಕೌಟ್ ಮಾಡ್ದಂಗೆ ಮೈಯಲ್ಲಿ ಸ್ವಲ್ಪ ವರ್ಕೌಟ್ ಆದಾಗೂ ಮಸಲ್ಸ್ ಎಲ್ಲ ಲೂಸ್ ಆಗ್ತಾ ಹೋಗುತ್ತೆ. ಮಸಲ್ಸು ಮೂಳೆಗಳೆಲ್ಲ ಸ್ವಲ್ಪ ಲೂಸ್ ಆಗಿ ಎಲ್ಲ ವರ್ಕೌಟ್ ಮಾಡ್ತಾ ಇದ್ದಾಗೆ ನಮ್ಮ ದೇಹದಲ್ಲಿ ಆಟೋಮೆಟಿಕ್ಕಾಗಿ ಬೊಜ್ಜು ಕಡಿಮೆ ಆಗುತ್ತೆ. ಸೊ ಈ ಥರ ನಾನು ಮಾಡ್ತಾಯಿದ್ದೆ. ಆ್ಯಂಡ್ ನನ್ನ ಮಕ್ಕಳಿಗೆ ಊಟ, ಅವಳಿಗೆ ಹಾಲು ಕುಡಿಸ್ತಾ ಇದ್ದ ಕಾರಣಕ್ಕೆ ನಾನು ವೆಯ್ಟ್ ಲಾಸ್ ಮಾಡೋಕ್ಕಾಗಿರಲಿಲ್ಲ ಅಂತ ಈಗ ಮಾಡ್ತಾಯಿದ್ದೆ. ಆ್ಯಂಡ್
ನಾನು ವೆಯ್ಟ್ ಲಾಸ್ ಮಾಡಬೇಕಾದಾಗ ಒಂದು ದಿನ ಆಯಿತು, 2 ದಿನ ಆಯಿತು, 3ನೇ ದಿನ ಯಾರಪ್ಪ ಮಾಡ್ತಾರೆ, ಯಾಕೆ ಮಾಡಬೇಕು ಅಂತ ಅನಿಸ್ಬಿಡ್ತು. ಬಟ್ ನಾನು ಮನಸ್ಸು ಅಥವಾ ನಮ್ಮ ಒಂದು ಛಲನ ಬಿಡಲಿಲ್ಲ. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಅಂತ ಹೇಳ್ತಾರಲ್ವ. ಸೊ ಹಾಗೆ ಅದನ್ನು ನಾನು ಬಿಡಲೇ ಇಲ್ಲ. ಆ ಒಂದು ಮಾತು ಎಲ್ಲದಕ್ಕೂ ಅನ್ವಯ ಆಗುತ್ತೆ. ನಾವು ಒಂದು ಅಚೀವ್ ಮಾಡಬೇಕು ಅಂದರೆ ಈ ಒಂದು ಮಾತನ್ನು ನಿಜವಾಗ್ಲೂ ನೆನ್ಪಿಟ್ಕೋಬೇಕು. ಮರಳಿ ಯತ್ನವ ಮಾಡಬೇಕು, ಮನಸ್ಸಲ್ಲಿ ಛಲ ಇರಬೇಕು, ನಾನು ವೆಯ್ಟ್ ಲಾಸ್ ಮಾಡೇ ಮಾಡ್ತೀನಿ ಅಂತ ದೃಢ ನಿರ್ಧಾರ ಮಾಡಿರಬೇಕು. ಆವಾಗ ಮಾತ್ರ ನಾವು ವೆಯ್ಟ್ ಲಾಸ್ ಮಾಡೋಕ್ಕೆ ಸಾಧ್ಯ. ಮೆಂಟಲಿಯಾಗಿ ಪ್ರಿಪೇರ್ ಆಗಿದ್ದರೆ ಮಾತ್ರ ವೆಯ್ಟ್ ಲಾಸ್ ಮಾಡೋಕ್ಕೆ ಸಾಧ್ಯ. ಹಾಗೆ ಫಿಸಿಕಲಾಗಿ ಆ್ಯಕ್ಟಿವಿಟಿ ಆಗಿರಬೇಕು. ನೀವು ಈಗ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ. ಈಗ ಊಟ ಮಾಡಿದ ತಕ್ಷಣ ನಿದ್ದೆ ಮಾಡೋದು ಅಥವಾ ಇದು ಹೊರಗಡೆ ಜಂಕ್ ಫುಡ್ ತಿನ್ನೋದು ಎಲ್ಲ ಮಾಡಬಾರ್ದು. ನಾನು ಹೊರಗಡೆ ಯಾವ ಜಂಕ್ ಫುಡ್ಡು ತಿಂತಾ ಇರಲಿಲ್ಲ. ಎಣ್ಣೆ ಐಟಮು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೆ. ಆ್ಯಂಡ್ ಮನೇಲಿ ಏನು ಹೆಲ್ದಿ ತರಕಾರಿ, ನಮಗೋಸ್ಕರ ದೇವರು ತರಕಾರಿ ಹಣ್ಣು ಎಲ್ಲ ಕೊಟ್ಟಿದ್ದಾನೆ, ಅದನ್ನು ಜಾಸ್ತಿ ತಿಂತಾಯಿದ್ದೆ. ತರಕಾರಿಗಳನ್ನು ಜಾಸ್ತಿ, ತರಕಾರಿ ಸಲಾಡ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡಿಕೊಂಡು ಚಪಾತಿ ಜೊತೆ ತರಕಾರಿ ಜಾಸ್ತಿ ತಿಂತಾಯಿದ್ದೆ. ರೈಸ್ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೆ. ರೈಸ್ ತಿಂತಿದ್ದೆ ಸ್ವಲ್ಪ ಕಮ್ಮಿ. ಆ್ಯಂಡ್ ನೀರು ಜಾಸ್ತಿ ಕುಡಿತಾ ಇದ್ದೆ. ಆ್ಯಂಡ್ ಅವಾಗವಾಗ ಹಸುವಾಗ್ತಾ ಇದೆ ಅಂದಾಗ ಒಂದೊಂದು ಗ್ಲಾಸ್ ನೀರು ಕುಡಿತಾ ಇದ್ದೆ. ಈ ಥರ ನೀರು 4 ಲೀಟ್ರು ತನಕ ಮೇಂಟೈನ್ ಮಾಡ್ಕೋತಾ ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ಕೋತಾ, ಮಕ್ಕಳಿಗೂ ನೋಡ್ಕೋತಾ, ಮನೆ ಕೆಲಸ ಹಂಗೆಲ್ಲ ಮಾಡ್ತಾ ನಾನು ವೆಯ್ಟ್ ಲಾಸ್ ಮಾಡಿಕೊಂಡೆ. ಆ್ಯಂಡ್ ಇನ್ನೂ ತುಂಬಾ ಎಕ್ಸಸೈಸ್ ಮಾಡ್ತಾಯಿದ್ದೆ. ಯಾವ ಟೈಮಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ನಪ್ಪ ಅಂತ ಎಲ್ಲ ನಿಮಗೆ ಡೌಟ್ ಆಗ್ಬೋದು. ಫ್ರೀ ಟೈಮ್ ಸಿಕ್ಕಾಗೆಲ್ಲ ಎಕ್ಸಸೈಸ್ ಮಾಡೋದು. ಆ್ಯಂಡ್ ಕೂರ್ತಾ ಇರಲಿಲ್ಲ. ಈಗ ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಹಿಂಗೆ ಸುಮ್ಮನೆ ಕೂತ್ಕೊಳ್ಳೋದು. ಊಟ ಆದ ತಕ್ಷಣ, ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ಮಲಗ್ತಾ ಇರಲಿಲ್ಲ. ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ಸ್ವಲ್ಪ ಏನಾದರೂ ಕೆಲಸ ಮಾಡ್ತಿದ್ದೆ. ರಾತ್ರಿ ಊಟ ಆದ ತಕ್ಷಣವೂ ಮಲಗ್ತಾ ಇರಲಿಲ್ಲ. ರಾತ್ರಿ ಊಟ ಆದ ತಕ್ಷಣ ಸ್ವಲ್ಪ ಕೆಲಸ ಮಾಡಿ 1-2 ಗಂಟೆ ಆದಮೇಲೆ ಮಲ್ಕೋತಾ ಇದ್ದೆ. ಸೊ ನಾವು ತಿಂದಿದ್ದ ಆಹಾರ ಜೀರ್ಣ ಆಗಿ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಿ ನಮ್ಮ ದೇಹದಲ್ಲಿ ನಮ್ಮ ಬೊಜ್ಜನ್ನು ಕರಗಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆವಾಗ ನಾವು ಫಿಸಿಕಲಾಗಿ ಕೆಲಸ ಮಾಡಿದಾಗ ನಾವು ತಿನ್ನೋ ಆಹಾರ ಅದು ಎಲ್ಲ ಸೇರಿ ಕರೆಕ್ಟ್ ಆಗುತ್ತೆ. ಅದು ಬಿಟ್ಟು ನಾವು ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಹೇಳಿ ಊಟ ಬಿಟ್ಟು ಎಲ್ಲ ನಿದ್ದೆ ಬಿಟ್ಟು ವರ್ಕೌಟ್ ಮಾಡ್ತಾಯಿದ್ರೆ ನಾವು ವೆಯ್ಟ್ ಲಾಸ್ ಆಗ್ತೀವಿ, ಅನ್ಹೆಲ್ದಿಯಾಗಿ ಆಗ್ತೀವಿ. ಒಳ್ಳೆ ನಮ್ಮ ದೇಹ ಈಗ 1 kg ಬೊಜ್ಜು ಅಂದರೆ ಇಷ್ಟಿರುತ್ತೆ, 1 kg ಮಾಂಸ ಅಂದರೆ ಇಷ್ಟಿರುತ್ತೆ. ಓಕೆನಾ? ನೀವು 1 kg ಬೊಜ್ಜನ್ನು ಕರಗಿಸ್ಬೇಕೇ ಹೊರತು 1 kg ಮಾಂಸನ ಅಲ್ಲ. ನಮ್ಮ ದೇಹದ ಒಂದು ಮಸಲ್ಸ್ ನೀವು ಗೇನ್ ಮಾಡಬೇಕು, ಬೊಜ್ಜನ್ನು ಕರಗಿಸ್ಬೇಕು. ಆವಾಗ ಮಸಲ್ಸ್ ಯಾವಾಗ ಗೇನ್ ಆಗಿರುತ್ತೋ ಅದು ಗಟ್ಟಿಯಾಗಿರುತ್ತೆ, ನಾವು ಫಿಟ್ ಆಗಿರ್ತೀವಿ, ಎಲ್ಲದರಲ್ಲೂ ನಾವು ಹುಮ್ಮಸ್ಸಿಂದ ಎಲ್ಲ ಕೆಲಸ ಮಾಡ್ಕೋಬೋದು. ಅದೇ ನೀವು ಬೊಜ್ಜನ್ನು ಹಾಗೆ ಇಟ್ಕೊಂಡು ಮಸಲ್ಸ್ನ ಕರಗಿಸಿದ್ರೆ ಒಂಥರ ನೀವು ವಯಸ್ಸಾದಾಗ ಹೇಗೆ ಮೈಯೆಲ್ಲ ಸುಕ್ಕಾಗಿ ಈ ಥರ ಮೆತ್ತಗಿರುತ್ತಲ್ಲ ಹಾಗಿರುತ್ತೆ, ಶಕ್ತಿನೂ ಇರಲ್ಲ. ಆವಾಗ ನೀವು ಒಂಥರ 25 ವರ್ಷ ಆದರೂ 40 ವರ್ಷ ಥರ ಕಾಣ್ತೀರ. ಅದೇ ನೀವು ಫಿಟ್ಟಾಗಿ ಒಳ್ಳೆ ಹೆಲ್ದಿ ಡಯಟ್ ಫಾಲೋ ಮಾಡಿ ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ಆವಾಗ ನೀವು 40 ವರ್ಷ ಆದರೂ 25 ವರ್ಷ ಥರ ಕಾಣ್ತೀರ. ಸೊ ಅದಕ್ಕೋಸ್ಕರ ವೆಯ್ಟ್ ಲಾಸ್ ಮಾಡೋದು ನೀವು ಫಸ್ಟು ತಲೆಯಿಂದ ತೆಗೆದಾಕಿ ಫ್ಯಾಟ್ ಲಾಸ್ ಮಾಡೋದ್ರ ಕಡೆ ಗಮನ ಕೊಡಿ. ಆ್ಯಂಡ್ ಕರೆಕ್ಟಾಗಿ ಡಯಟನ್ನು ಫಾಲೋ ಮಾಡಿ. ಸೊ ನಾನು ಇದನ್ನೆಲ್ಲ ಮಾಡ್ತಾಯಿದ್ದೆ. ಆ್ಯಂಡ್ ಮನೇಲಿ ಈಗ ಜಿಮ್ಮಿಗೆ ಹೋಗೋಕ್ಕಾಗ್ತಾ ಇಲ್ಲ. ಮನೇಲಿ ಸ್ವಲ್ಪ ಕೆಲಸಗಳು, ಮಗು ಬಿಡಲ್ಲ, ಕೈ ಬಿಡಲ್ಲ. ಇಬ್ಬರು ಸಣ್ಣ ಮಕ್ಕಳೇ, ಕೈ ಬಿಡಲ್ಲ, ಅವ್ರಿಗೆ ನೋಡ್ಕೋಬೇಕು. ಸೊ ಆ ಒಂದು ಕಾರಣಕ್ಕೆ ಜಿಮ್ಮಿಗೆ ಹೋಗೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಮನೆಯಲ್ಲೇ ನಾನು ವರ್ಕೌಟ್ ಮಾಡ್ತಾನೆ, ಎಲ್ಲ ಕೆಲಸ ಮಾಡ್ಕೋತಾನೆ, ಹೆಲ್ದಿ ಫುಡ್ಸ್ ತಿಂತಾಯಿದ್ದೆ. ಸೊ ನಾನು ಹಬ್ಬ ಬೇರೆ ಹತ್ತಿರ ಬಂತು, ಈಗ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ವೆಯ್ಟ್ ಲಾಸ್ ಬಗ್ಗೆ ವೀಡಿಯೋ ಮಾಡಬೇಕು ಅಂದಾಗ ಇದು ಒಂದು ವೀಡಿಯೋ ಮಾಡಿದೆ. ಹೆಚ್ಚು ತರಕಾರಿ ತಿಂತಾಯಿದ್ದೆ, ಕ್ಯಾಲೋರೀಸನ್ನು ಬರ್ನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಎಲ್ಲ ಕೇಳಿದ್ರು ಅಂತ ಈ ಒಂದು ವೀಡಿಯೋ ಮಾಡಿದೆ. ಇನ್ನೂ ಹೆಚ್ಚು ಸುಮಾರಿದೆ, ಹೇಳ್ತಾ ಹೋದರೆ ಒಂದು ವೀಡಿಯೋ ನಿಜವಾಗ್ಲೂ ಸಾಲಲ್ಲ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ಯಾವ ಥರ ಊಟಗಳನ್ನು ಮಾಡ್ತಾಯಿದ್ದೆ, ಏನು ಜಾಸ್ತಿ ತಿಂತಾಯಿದ್ದೆ ಅನ್ನೋದನ್ನು ನಾನು ನೆಕ್ಸ್ಟು ನನ್ನ ಅಪ್ಕಮಿಂಗ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಈಗ ಹಬ್ಬ ಇರೋದ್ರಿಂದ ಮನೆ ಕ್ಲೀನಿಂಗ್ ಇದೆ. ಆ್ಯಂಡ್ ಮನೆ ಆ ಪೂಜೆ ಸಾಮಾನಿದೆ, ಎಲ್ಲ ರೆಡಿ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೆ ವೆಯ್ಟ್ ಲಾಸ್ ವೀಡಿಯೋ ಇಷ್ಟೇ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಖಂಡಿತ ನಿಜವಾಗ್ಲೂ ಫುಲ್ ವೀಡಿಯೋ ಮಾಡ್ತೀನಿ, ಎಲ್ಲನೂ ಡೀಟೇಲಾಗಿ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಇಷ್ಟು ನಾನು ಏನು ಮಾಡ್ತಾಯಿದ್ದೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳಿದ್ದೀನಿ. ಇನ್ನೂ ಏನೇನು ಕರೆಕ್ಟಾಗಿ ಮಾಡ್ತಾಯಿದ್ದೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈಗ ಹಬ್ಬ ಇರೋದ್ರಿಂದ ಹಬ್ಬದ್ದು ಒಂದು ವೀಡಿಯೋಗಳನ್ನು ಮಾಡಬೇಕಾಗಿದೆ. ಸೊ ಮನೆ ಕ್ಲೀನಿಂಗ್ ಎಲ್ಲ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಈಗ ಹಬ್ಬ ಆದಮೇಲೆ ಆ ಒಂದು ವೆಯ್ಟ್ ಲಾಸ್ ಪಾರ್ಟ್ 2 ವೀಡಿಯೋನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವೆಯ್ಟ್ ಲಾಸ್ ವಿಡಿಯೋ. ಆ್ಯಂಡ್ ಆ್ಯಸ್ ಎ ಫೀಡಿಂಗ್ ಮದರ್ ಆಗಿ
ಹೇಗೆ ವೆಯ್ಟ್ ಲಾಸ್ ಮಾಡಿದೆ ಅಂತ ಕ್ಲೀನಾಗಿ ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಬೇಕು ಅನಿಸಿದ್ರೆ ಶೇರ್ ಮಾಡಿ. ಸೊ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ನೆಲ್ಲ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ನಿಮಗೆ ಬರಬೇಕು ಅಂದರೆ. ಆ್ಯಂಡ್ ವಿಡಿಯೋ ಏನಾದರೂ ಸ್ವಲ್ಪ ತಡವಾಗಿ ಬಂದರೆ ಬೇಜಾರಾಗಬೇಡಿ, ಬೈಕೋಬೇಡಿ. ಮನೇಲಿ ಇಬ್ಬರು ಸಣ್ಣ ಮಕ್ಕಳೇ ನೋಡ್ಕೋಬೇಕು, ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಪುರ್ಸೊತ್ತಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. See you to the next video. Bye bye.